ವೆಜ್ ಬೇಡ, ಸ್ವಲ್ಪ ಕಡಿ ಮಾಡು ಅಂತ ಹೇಳಿದ್ರು. ಅದು ಹೇಗೆ ಮಾಡೋದಂತ ನಿಮಗೆ ಕ್ವಿಕ್ಕಾಗಿ ರೆಸಿಪಿ ತೋರಿಸ್ತೀನಿ. ಓಕೆನಾ? ಫಸ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಜಸ್ಟ್ ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಮಾಡ್ಕೊಬೇಕು. ಮತ್ತು ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಕರಿಬೇವು, ಮೆಣಸಿನ್ಕಾಯ್ದು ಗ್ರೀನ್ ಚಿಲ್ಲಿ ಹಾಕ್ಬೋದು. ಬಟ್ ಬೇಡ, ಅವ್ರಿಗೆ ಖಾರ ಬೇಡ ಅಂತ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. 1-2 ಬ್ಯಾಡಿಗೆ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಪ್ಲಸ್ ಇದು ಮೊಸರಿಗೆ 1 ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಒಗ್ಗರಣೆ ಮಾಡಬೇಕು. ಇದು ಒಗ್ಗರಣೆಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಂದರೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಇವಾಗ ಕಲಸಿಟ್ಕೊಂಡಿರೋ ಮೊಸರನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಗಟ್ಟಿಗೆ ಬೇಕಂದರೆ ಗಟ್ಟಿಗೆ, ತೆಳ್ಳಗಂದರೆ ಸ್ವಲ್ಪ ತೆಳ್ಳಗೆ ನೀರು ಹಾಕ್ಕೊಳ್ಳಿ. ಮತ್ತು ಒಂಚೂರು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂಚೂರು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇನ್ನೇನು ಆಫ್ ಮಾಡ್ತೀನಿ ಅನ್ನುವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಡಿ ರೆಡಿ ಆಗುತ್ತೆ. ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಒಂಚೂರು ಅರಿಶಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಅದು ಕಲರು ಚೆನ್ನಾಗಿ ಬರುತ್ತೆ. ಇದು ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಜಸ್ಟ್ ಒಂದು ಬಾಯ್ಲ್ ಬಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ಕೊಂಬಿಡಿ. ಅಷ್ಟೇ ಇದು ರೆಸಿಪಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಗೈಸ್, ಒಂದು ಮಿಸ್ಟೇಕ್ ಆಗೋಯ್ತು, ಶುಂಠಿ ಬೆಳ್ಳುಳ್ಳಿ ಮರ್ತೋದೆ. ಸೊ ಇವಾಗ ಹಾಕ್ತಾಯಿದ್ದೀನಿ. ಏನೋ ಮಿಸ್ ಆಗ್ತಾಯಿದೆಯಲ್ಲ ಅಂತ ಅಂದ್ಕೊಂಡೆ, ಸೊ ಮರ್ತೋದೆ. ಸೊ ಏನಿಲ್ಲ, ಒಗ್ಗರಣೆಗೆ ಹಾಕಬೇಕಿತ್ತು. ಸೊ ಇವಾಗ ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ.